ನಮಸ್ಕಾರ ಸ್ನೇಹಿತರೆ, ಸ್ಮಾರ್ಟ್ ಕನ್ನಡಿಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ನಾನು ಭಾರತ ಸರ್ಕಾರದ ಕಡೆಯಿಂದ ಇರುವಂತಹ ಒಂದು ಉಳಿತಾಯ ಮತ್ತು ಹೂಡಿಕೆ ಯೋಜನೆ ಏನಿದೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಯೋಜನೆಯಲ್ಲಿ ಭಾರತದ ಎಲ್ಲ ನಾಗರಿಕರು ಸಹ ನಿಮ್ಮ ಹಣವನ್ನು ನೀವು ಹೂಡಿಕೆ ಮಾಡ್ತಾ ಹೋಗ್ಬೋದು. ಈ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ಏನಿದೆ ಇದು ಭಾರತ ಸರ್ಕಾರದಿಂದ ಬ್ಯಾಕಪ್ ಆಗಿರೋದ್ರಿಂದ ನೀವು ಹೂಡಿಕೆ ಮಾಡುವ ಹಣ ಯಾವುದೇ ರೀತಿಯ ರಿಸ್ಕ್ ಅನ್ನ ಒಳಗೊಂಡಿರೋದಿಲ್ಲ. ಅಂದ್ರೆ ಈ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ನಲ್ಲಿ ನಿಮ್ಗೆ ಝೀರೋ ರಿಸ್ಕ್ ಇರತ್ತೆ. ಮತ್ತೆ ಈ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ ನಲ್ಲಿ ನಿಮ್ಗೆ ಯಾವ್ಯಾವ ರೀತಿಯ ಇಂಟ್ರೆಸ್ಟ್ ಬೆನಿಫಿಟ್ ಸಿಗತ್ತೆ ಅಥವಾ ಮೆಚುರಿಟಿ ಆಗಿ ನಿಮ್ಗೆ ಕೈಗೆ ಬರುವಂತಹ ಹಣಕ್ಕೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನು ಪೇ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಈ ಒಂದು ಸ್ಕೀಮ್ಗೆ ನೀವು ಅಕೌಂಟ್ ಓಪನ್ ಮಾಡ್ಬೇಕಂದ್ರೆ ನಿಮ್ಮ ಮನೆ ಹತ್ತಿರವಿರುವ ಯಾವುದೇ ಬ್ಯಾಂಕ್ ಶಾಖೆಗೆ ಹೋಗಿ ಈ ಒಂದು ಅಕೌಂಟ್ನ ಓಪನ್ ಮಾಡಿ ನೀವು ಬೆನಿಫಿಟ್ಸ್ನ ಪಡ್ಕೋಬಹುದಾಗಿರುತ್ತೆ. ಹಾಗಾದ್ರೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇರುವಂತ ಒಂದು ಇನ್ವೆಸ್ಟ್ಮೆಂಟ್ ಸ್ಕೀಮ್ನ ಹೆಸರು ಏನಂತಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ. ಈ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅನ್ನೋ ಒಂದು ಯೋಜನೆಯನ್ನ ಭಾರತ ಸರ್ಕಾರ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಅಂದ್ರೆ ಹಣಕಾಸು ಸಚಿವಾಲಯದ ಅಡಿಯಲ್ಲಿ 1968ನೇ ಇಸ್ವಿಯಿಂದ ಜಾರಿಗೆ ತಂದಿದೆ ಈ ಒಂದು ಯೋಜನೆಯನ್ನ. ಆಲ್ರೆಡಿ ಇವಾಗ ಪ್ರೆಸೆಂಟ್ಲಿ 4 ಕೋಟಿಗಿಂತ ಹೆಚ್ಚು ಆಕ್ಟಿವ್ PPF ಅಕೌಂಟ್ ಹೋಲ್ಡರ್ಸ್ ಭಾರತದಲ್ಲಿ ಇದ್ದಾರೆ. ಈ ಒಂದು ಖಾತೆಯ ಅವಧಿ ಏನಿರುತ್ತೆ 15 ವರ್ಷಗಳ ಕಾಲ ಇರುತ್ತೆ. ನೀವು ಮಿನಿಮಮ್ 500 ರೂಪಾಯಿಂದ 1.5 ಲಕ್ಷ ರೂಪಾಯಿ ತನಕ ವರ್ಷಕ್ಕೆ ಹೂಡಿಕೆ ಮಾಡ್ತಾ ಹೋಗ್ಬೋದು. ಈ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಅಲ್ಲಿ ನೀವು ಪ್ರತಿ ತಿಂಗಳು ಕೂಡ ಹೂಡಿಕೆ ಮಾಡ್ಬೋದು ಅಥವಾ ಪ್ರತಿ ವರ್ಷಕ್ಕೊಂದ್ಸತಿ ಕೂಡ ಹೂಡಿಕೆ ಮಾಡ್ತಾ ಹೋಗ್ಬೋದಾಗುತ್ತೆ. ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಿರೋ ಮಾಹಿತಿಯಲ್ಲಿ ಪ್ರತಿ ವರ್ಷಕ್ಕೊಂದ್ಸತಿ ನೀವು ಇಂತಿಷ್ಟು ಅಮೌಂಟ್ ಅಂತ ಹೂಡಿಕೆ ಮಾಡ್ತಾ ಹೋದ್ರೆ ನಿಮ್ಗೆ ಏನು ಬೆನಿಫಿಟ್ ಸಿಗುತ್ತೆ, ನಿಮ್ಗೆ ಕಡೆಯಲ್ಲಿ ಸಿಗುವಂತ ಮೊತ್ತ ಏನಿರುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾದ್ರೆ ಈ ಒಂದು ಖಾತೆನ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಓಪನ್ ಮಾಡ್ಬೋದಾಗಿರತ್ತೆ. ಅದಾದ್ಮೇಲೆ ಇದಕ್ಕೆ ಯಾವುದೇ ರೀತಿಯ ಟ್ಯಾಕ್ಸ್ ಇಲ್ಲ. ಸೊ ಇಲ್ಲಿ ನೀವು ಕಟ್ಟುವಂತ ಹಣಕ್ಕೆ 50%ಗಿಂತ ಹೆಚ್ಚು ರಿಟರ್ನ್ ಸಿಗುತ್ತೆ. ಹೌದು ಸ್ನೇಹಿತರೆ, ಇದು 100% ನಿಜ. ನೀವು ಕಟ್ಟುವಂತ ಹಣಕ್ಕೆ 50%ಗಿಂತ ಹೆಚ್ಚು ರಿಟರ್ನ್ ಸಿಗ್ತಾ ಹೋಗುತ್ತೆ. ಅದು ಹೆಂಗೆ ಅಂತ ನೋಡೋದಾದ್ರೆ ಕಾಂಪೌಂಡಿಂಗ್ ಜಾದುವಿಂದ, ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಮೆಥಡ್ ನ ಇಲ್ಲಿ ಯೂಸ್ ಮಾಡ್ತಾರೆ. ಅಂದ್ರೆ ಚಕ್ರ ಬಡ್ಡಿಯ ರೀತಿಯಲ್ಲಿ ನಿಮ್ಮ ಹಣ ಬೆಳೀತಾ ಹೋಗುತ್ತೆ. ನಿಮ್ಮ ಹಣಕ್ಕೆ ಏನ್ ಬಡ್ಡಿ ಸಿಗುತ್ತೆ ಅದರ ಮೇಲೆ ಮತ್ತೆ ಬಡ್ಡಿಯನ್ನ ಕೊಡಲಾಗ್ತಾ ಹೋಗುತ್ತೆ. ಅಂದ್ರೆ ಈ PPF ಖಾತೆಯಲ್ಲಿ 15 ವರ್ಷಗಳ ಕಾಲ ಏನ್ ಅವಧಿ ಇದೆ ಇದರೊಳಗೆ ನೀವು ಪ್ರತಿ ವರ್ಷಕ್ಕೊಂದ್ಸತಿ ಇಂತಿಷ್ಟು ಅಂತ ದುಡ್ಡನ್ನ ಹೂಡಿಕೆ ಮಾಡ್ತಾ ಹೋದ್ರೆ ಆ ದುಡ್ಡಿಗೆ 7.1% ಇಂಟ್ರೆಸ್ಟ್ ಅನ್ನ ಕೊಡ್ತಾ ಹೋಗ್ತಾರೆ. ಇವಾಗ ಮೊದಲನೇ ವರ್ಷ 7.1% ಇಂಟ್ರೆಸ್ಟ್ ಬಂತು ಅಂತಂದ್ರೆ 2ನೇ ವರ್ಷಕ್ಕೆ ನೀವು ಕಟ್ಟುವಂತ ಹೊಸ ಮತ್ತೆ 2ನೇ ವರ್ಷದ ಒಂದು ಕಂತು, ಅದ್ರ ಜೊತೆ ಮೊದಲನೇ ವರ್ಷದ ಕಂತು ಮತ್ತೆ ಅದಕ್ಕೆ ಕೂಡಿಸಿರುವಂತಹ ಇಂಟ್ರೆಸ್ಟ್ ಪ್ರತಿಯೊಂದನ್ನು ಸೇರಿಸಿ ಮತ್ತೆ ನಿಮ್ಗೆ 7.1% ಬಡ್ಡಿಯನ್ನು ನೀಡ್ತಾ ಹೋಗ್ತಾರೆ. ಉದಾಹರಣೆಗೆ ನಾವು ನೋಡೋದಾದ್ರೆ ಮೊದಲನೇ ವರ್ಷದಲ್ಲಿ ನೀವು 10,000 ರೂಪಾಯಿ ಇನ್ವೆಸ್ಟ್ ಮಾಡಿದೀರಾ ಅಂತಂದ್ರೆ ನಿಮಗೆ 710 ರೂಪಾಯಿ ಇಂಟ್ರೆಸ್ಟ್ ಸಿಗುತ್ತೆ. ಹಾಗಾದ್ರೆ ಮೊದಲನೇ ವರ್ಷದ ಅಂತ್ಯದಲ್ಲಿ ನಿಮ್ಮ ಅಕೌಂಟ್ನಲ್ಲಿ 10,710 ರೂಪಾಯಿ ಇರುತ್ತೆ. ಹೀಗೆ 2ನೇ ವರ್ಷದಲ್ಲಿ ಮತ್ತೆ ನೀವು 10,000 ರೂಪಾಯಿನ ಇನ್ವೆಸ್ಟ್ ಮಾಡ್ತೀರಲ್ವಾ, ಆವಾಗ ನಿಮಗೆ ಸಂಪೂರ್ಣವಾಗಿ 2ನೇ ವರ್ಷದಲ್ಲಿ ಸಿಗುವಂತ ಇಂಟ್ರೆಸ್ಟ್ ಏನಾಗಿರುತ್ತೆ ಅಂದ್ರೆ 1,470 ರೂಪಾಯಿ ಆಗಿರುತ್ತೆ. ಹಾಗಾದ್ರೆ 2ನೇ ವರ್ಷದ ಅಂತ್ಯದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ 22,180 ರೂಪಾಯಿ ಇರುತ್ತೆ. 3ನೇ ವರ್ಷಕ್ಕೆ ಬಂದಾಗ ಮತ್ತೆ ನೀವು ವರ್ಷಕ್ಕೊಂದ್ಸತಿ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮಗೆ 3ನೇ ವರ್ಷದಲ್ಲಿ ಸಿಗುವಂತ ಇಂಟ್ರೆಸ್ಟ್ ಏನಾಗಿರುತ್ತೆ 2,285 ರೂಪಾಯಿ ಆಗಿರುತ್ತೆ. 3ನೇ ವರ್ಷದ ಅಂತ್ಯದಲ್ಲಿ ನಿಮಗೆ 34,468 ರೂಪಾಯಿ ನಿಮ್ಮ ಖಾತೆಯಲ್ಲಿ ಇರುತ್ತೆ. ಈ ರೀತಿ ನಿಮ್ಮ ದುಡ್ಡು ಬೆಳೀತಾ ಹೋಗುತ್ತೆ. ಒಂದು ಉದಾಹರಣೆ ಸಂಪೂರ್ಣವಾಗಿ ನಾವು ನೋಡೋದಾದ್ರೆ ಕಾಂಪೌಂಡಿಂಗ್ ಲೆಕ್ಕಾಚಾರದಲ್ಲಿ ಪ್ರತಿ ವರ್ಷ ನೀವು ವರ್ಷಕ್ಕೊಂದ್ಸತಿ 10,000 ರೂಪಾಯಿ ಹಣವನ್ನ ಸತತವಾಗಿ 15 ವರ್ಷಗಳ ಕಾಲ ಹೂಡಿಕೆ ಮಾಡ್ತಾ ಹೋದ್ರೆ ನಿಮ್ಮ ಕೈಯಿಂದ ನೀವು ಒಟ್ಟು ಹಣ ಎಷ್ಟು ಕಟ್ತೀರಾ ಅಂತಂದ್ರೆ ಅಸಲು ಎಷ್ಟಾಗತ್ತೆ ಅಂತಂದ್ರೆ 1,50,000 ರೂಪಾಯಿ ಆಗಿರುತ್ತೆ. ಹಾಗಾದ್ರೆ ನೀವು ಕಟ್ಟಿರುವಂತಹ 1,50,000 ರೂಪಾಯಿ ಹಣಕ್ಕೆ ನಿಮಗೆ ಒಟ್ಟಾರೆ 15 ವರ್ಷದ ಅಂತ್ಯದಲ್ಲಿ ಸಿಗುವಂತಹ ಬಡ್ಡಿ ಏನಾಗಿರತ್ತೆ ಅಂತಂದ್ರೆ 1,21,214 ರೂಪಾಯಿ
ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿ 15 ವರ್ಷದ ಅಂತ್ಯದಲ್ಲಿ ಟ್ಯಾಕ್ಸ್ ಫ್ರೀ ರಿಸ್ಕ್ ಫ್ರೀ ರಿಟರ್ನ್ ನಿಮ್ಮ ಕೈಗೆ ಎಷ್ಟು ಸಿಗುತ್ತೆ ಅಂತಂದ್ರೆ 2,71,214 ರೂಪಾಯಿ ಸಿಗ್ತಾ ಹೋಗುತ್ತೆ ನಿಮಗೆ. ಹಾಗಾದರೆ ನೀವು ಎಷ್ಟು ಮೊತ್ತವನ್ನು ಹೂಡಿಕೆ ಮಾಡಿದರೆ ಎಷ್ಟು ಮೊತ್ತ ಸಿಗುತ್ತೆ ಅನ್ನೋ ಒಂದು ಅಂದಾಜು ನಿಮಗೆ ಅರ್ಥ ಆಗಲಿ ಅಂತ ನಾನು ಈ ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀನಿ. ವರ್ಷಕ್ಕೊಂದ್ಸತಿ ಪ್ರತಿ ವರ್ಷದ ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ 500 ರೂಪಾಯಿನ ಕಟ್ತಾ ಹೋದರೆ 15 ವರ್ಷಗಳ ಕಾಲ ಅಂತ್ಯದಲ್ಲಿ ನಿಮಗೆ 13,561 ರೂಪಾಯಿ ಸಿಗುತ್ತೆ. ಹೀಗೆ ನೀವು 1,000 ರೂಪಾಯಿನ 15 ವರ್ಷಗಳ ಕಾಲ ಕಟ್ತಾ ಹೋದರೆ 27,121 ರೂಪಾಯಿ ಸಿಗುತ್ತೆ. ನೀವು 15 ವರ್ಷಗಳ ಕಾಲ ಪ್ರತಿ ವರ್ಷಕ್ಕೆ ಒಂದ್ಸತಿ 5,000 ರೂಪಾಯಿ ಕಟ್ತಾ ಹೋದರೆ 1,35,607 ರೂಪಾಯಿ ಸಿಗುತ್ತೆ. ಇದೇ ನೀವು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ಪ್ರತಿ ವರ್ಷಕ್ಕೆ ಒಂದ್ಸತಿ ನಿಮಗೆ 15 ವರ್ಷದ ಅಂತ್ಯದಲ್ಲಿ 2,71,225 ರೂಪಾಯಿ ಸಿಗುತ್ತೆ. ನೀವು ವರ್ಷಕ್ಕೆ ಒಂದ್ಸತಿ 20,000 ರೂಪಾಯಿನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಿಮಗೆ 15 ವರ್ಷದ ಅಂತ್ಯದಲ್ಲಿ 5,42,450 ರೂಪಾಯಿ ಸಿಗುತ್ತೆ. ನೀವು ಇದೇ 30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದಾಗ ನಿಮಗೆ 15 ವರ್ಷದ ಅಂತ್ಯದಲ್ಲಿ 8,13,675 ರೂಪಾಯಿ ಸಿಗ್ತಾ ಹೋಗುತ್ತೆ. ನಿಮ್ಮ ಶಕ್ತಿಯಾನುಸಾರವಾಗಿ ನೀವು ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಹೋಗಿ ಸ್ನೇಹಿತರೆ. ಯಾಕಂದರೆ ನೀವು ಯಾವ ಒಂದು ಇನ್ವೆಸ್ಟ್ಮೆಂಟ್ನ ವರ್ಷದ ಸ್ಟಾರ್ಟಿಂಗ್ನಲ್ಲಿ ನೀವು ಅಕೌಂಟ್ ಸ್ಟಾರ್ಟ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತೀರಾ, ಅದನ್ನು ನೀವು 15 ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿ ಅದೇ ಒಂದು ಅಮೌಂಟ್ನ ಕಟ್ತಾ ಹೋಗ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಅಕೌಂಟನ್ನು 1,000 ರೂಪಾಯಿಂದ ಕಟ್ತಾ ಹೋದ್ರಿ ಅಂತಂದರೆ 15 ವರ್ಷಗಳ ಕಾಲ ಕೂಡ 1,000 ರೂಪಾಯಿ ಕಟ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಒಂದು ಬಜೆಟ್ ಎಷ್ಟಿದೆ ಅದನ್ನ ನೋಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿದ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ. ನೀವು ಇದೇ ವರ್ಷಕ್ಕೆ ಒಂದ್ಸತಿ 1,50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ 15 ವರ್ಷಗಳ ಕಾಲ ನಿಮಗೆ 15 ವರ್ಷದ ಅಂತ್ಯದಲ್ಲಿ 40,68,209 ರೂಪಾಯಿ ಸಿಗುತ್ತೆ ಸ್ನೇಹಿತರೆ. ಹಾಗಾದರೆ ಈ PPF ಖಾತೆಯನ್ನು ನೀವು ಎಲ್ಲಿ ತೆರೆಯಬಹುದು ಅಂತ ನೋಡೋದಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕು, ಆಕ್ಸಿಸ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಕೋಟಕ್ ಮಹೀಂದ್ರ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, IDBI ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್, ಕೆನರಾ ಬ್ಯಾಂಕ್ ಮತ್ತು ICICI ಬ್ಯಾಂಕ್ನಲ್ಲಿ ಕೂಡ ನೀವು ಖಾತೆಯನ್ನು ಓಪನ್ ಮಾಡ್ಬೋದು. ಇದಲ್ದಲೇ ನೀವು ಪೋಸ್ಟ್ ಆಫೀಸ್ನಲ್ಲಿ ಸಹ ಈ PPF ಖಾತೆಯನ್ನು ಓಪನ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಹಾಗಾದರೆ ನಿಮಗೆ ಈ ಥರ ಯಾವ್ಯಾವ ಉಪಯೋಗಗಳು ಸಿಗುತ್ತೆ ಈ PPF ಅಕೌಂಟ್ನಿಂದ ಅಂತ ನೋಡೋದಾದರೆ, ನೀವು ಸಾಲವನ್ನು ತಗೋಬೋದು, ಅದರ ಜೊತೆಗೆ ನೀವು 50% ಹಣವನ್ನು ಹಿಂತಿರುಗಿ ಪಡಿಬೋದು, ವಿತ್ಡ್ರಾವಲ್ ಮಾಡ್ಬೋದು. ನೀವು ಮೊದಲನೇ ವರ್ಷದಲ್ಲಿ ಏನು ಹಣ ಕಟ್ತೀರಾ ಮತ್ತು ಎರಡನೇ ವರ್ಷದಲ್ಲಿ ಏನು ಹಣ ಕಟ್ತೀರಾ ಆವಾಗ ಮಾತ್ರ ಮೊದಲನೇ 2 ವರ್ಷದಲ್ಲಿ ಲೋನ್ ಅಥವಾ ವಿತ್ಡ್ರಾವಲ್ ಫೆಸಿಲಿಟಿ ಇರೋದಿಲ್ಲ. ನೀವು 3ನೇ ವರ್ಷದಿಂದ 6ನೇ ವರ್ಷದ ತನಕ ಯಾವಾಗ ಬೇಕಾದರೂ ಲೋನನ್ನು ತಗೋಬೋದು. ಇಂತಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ನಿಮಗೆ ಲೋನನ್ನು ಕೊಡ್ತಾರೆ ನೀವು ಕಟ್ಟಿರೋವಂಥ ಹಣದ ಮೇಲೆ. ಅದಾದಮೇಲೆ 7ನೇ ವರ್ಷದಲ್ಲಿ ನೀವು 50% ಹಣವನ್ನು ವಿತ್ಡ್ರಾವಲ್ ಮಾಡ್ಬೋದಾಗಿರುತ್ತೆ. ಅದಕ್ಕೆ ಬೇಕಾದಂಥ ಏನು ಡಾಕ್ಯುಮೆಂಟ್ಸ್ ಅನ್ನೋದನ್ನು ಸಬ್ಮಿಟ್ ಮಾಡಿಬಿಟ್ಟು ನೀವು ಹಣವನ್ನು ಹಿಂಪಡಿಬೋದಾಗಿರುತ್ತೆ, 50% ಹಣವನ್ನು ಮಾತ್ರ. ಹಾಗಾದರೆ ಈ PPF ಖಾತೆನ ತೆಗಿಬೇಕು ಅಂತಂದರೆ ನಿಮಗೆ ಅಗತ್ಯವಾಗಿ ಬೇಕಾಗಿರುವಂಥ ದಾಖಲೆಗಳೇನು ಅಂತ ನೋಡೋದಾದರೆ, ಆಧಾರ್ ಕಾರ್ಡು ಮತ್ತು ಆಧಾರ್ ಕಾರ್ಡಿನ ಒಂದು ಜೆರಾಕ್ಸ್ನ ತೊಗೊಂಡು ಹೋಗಿ, ಪಾನ್ ಕಾರ್ಡು ಮತ್ತು ಪಾನ್ ಕಾರ್ಡಿನ ಒಂದು ಜೆರಾಕ್ಸು, ಬ್ಯಾಂಕ್ ಖಾತೆಯ ಪಾಸ್ಬುಕ್ ಏನಿದೆ ಅದು ಒಂದು ತೊಗೊಂಡು ಹೋಗಿ, ಅದಾದಮೇಲೆ ಇತ್ತೀಚೆಗಿನ ಪಾಸ್ಪೋರ್ಟ್ ಅಳತೆ 2 ಫೋಟೋಗಳನ್ನು ತೊಗೊಂಡು ಹೋಗಿ ನೀವು ಒಂದು ಬ್ಯಾಂಕ್ನಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ PPF ಖಾತೆಯನ್ನು ಓಪನ್ ಮಾಡ್ಬೋದಾಗಿರುತ್ತೆ. ಇದೇ ನೀವು 18 ವರ್ಷದ ಒಳಗಿನ ಸಣ್ಣ ಮಕ್ಕಳಿಗೆ ಮೈನರ್ ಅಕೌಂಟ್ನ ಓಪನ್ ಮಾಡ್ತಾ ಇದ್ದೀರಾ ಅಂತಂದರೆ ಮಕ್ಕಳ ಜನನ ಪತ್ರ ಏನಿದೆ, ಬರ್ತ್ ಸರ್ಟಿಫಿಕೇಟ್, ಅದ್ರ ಜೊತೆಗೆ ಪೋಷಕರ ಏನು ತಂದೆ ಅಥವಾ ತಾಯಿಯವರ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ವಿವರಗಳನ್ನು ಕೊಟ್ಟು ಈ ಒಂದು PPF ಖಾತೆಯನ್ನು ಓಪನ್ ಮಾಡ್ಬೋದಾಗಿರುತ್ತೆ. ಈ ಒಂದು PPF ಖಾತೆಯನ್ನು 15 ವರ್ಷದ ಅವಧಿಗಿಂತ ಮುಂಚೆ ಏನಾದರೂ ಕ್ಲೋಸ್ ಮಾಡುವಂಥ ಸಂದರ್ಭ ಬಂದರೆ ಏನಾಗುತ್ತೆ ಅಂತ ನೋಡೋದಾದರೆ, ನೀವು ಕಟ್ಟಿರುವಂಥ ಸಂಪೂರ್ಣ ಹಣ ನಿಮಗೆ ವಾಪಸ್ ಸಿಗುತ್ತೆ. ಅದರೊಳಗೆ ನಿಮಗೆ ಯಾವುದೇ ರೀತಿಯ ಡೌಟ್ ಅಥವಾ ಕನ್ಫ್ಯೂಷನ್ ಬೇಡ. ಆದರೆ ಇಲ್ಲಿ ನಿಮ್ಮ ಒಂದು ಖಾತೆ 5 ವರ್ಷಗಳ ಕಾಲ ಲಾಕಿನ್ ಪೀರಿಯಡ್ ಇರೋದ್ರಿಂದ 6ನೇ ವರ್ಷದಿಂದ ನೀವು ಯಾವಾಗ ಬೇಕಾದರೂ ಅಕೌಂಟನ್ನು ಕ್ಲೋಸ್ ಮಾಡ್ಬೋದಾಗಿರುತ್ತೆ. ನಿಮ್ಮ ಹಣ ಸಂಪೂರ್ಣವಾಗಿ ಸಿಗೋದ್ರ ಜೊತೆಗೆ ಆ ಹಣಕ್ಕೆ ಇಂಟ್ರೆಸ್ಟ್ ಕೂಡ ಜಾಯಿನ್ ಆಗಿ ನೀವು ಹಣವನ್ನು ಪಡ್ಕೊಳ್ಬೋದು.
ಇಲ್ಲಿ ಪ್ರೀಮೆಚ್ಯೂರ್ ಕ್ಲೋಸಿಂಗ್ ಇಂದ 15 ವರ್ಷದ ಒಳಗೆ ಯಾವಾಗ್ಲಾದ್ರೂ ನೀವು ಅಕೌಂಟ್ನ ಕ್ಲೋಸ್ ಮಾಡಿದ್ರೆ ನಿಮ್ಮ ಇಂಟ್ರೆಸ್ಟ್ ರೇಟ್ 1% ಡೌನ್ ಆಗಿರುತ್ತೆ. ಅಂತಂದ್ರೆ 7.1% ಇಂಟ್ರೆಸ್ಟ್ ಬದಲಿಗೆ ನಿಮ್ಮ ಪೂರ್ತಿ ಹಣಕ್ಕೆ 6.1% ಇಂಟ್ರೆಸ್ಟ್ ರೇಟ್ ಆಗಿ ರೆಡ್ಯೂಸ್ ಆಗಿ ನಿಮಗೆ ಪೂರ್ತಿ ಹಣ ಸಿಗುತ್ತೆ. ಇನ್ ಕೇಸ್ ಖಾತೆ ಹೊಂದಿದವರು PPF ಖಾತೆ ಹೊಂದಿದವರು ಏನಾದರೂ ಸಾವನ್ನಪ್ಪಿದ್ರು ಅಂತಂದ್ರೆ ನಾಮಿನಿ ಅಂತ ಯಾರು ಹೆಸರನ್ನ ಕೊಟ್ಟಿರ್ತಾರೆ PPF ಓಪನಿಂಗ್ ಟೈಮ್ನಲ್ಲಿ, ಆವಾಗ ಅವರಿಗೆ ಸಂಪೂರ್ಣ ಹಣವನ್ನು ಸೇರ್ತಾ ಹೋಗುತ್ತೆ. ಸ್ನೇಹಿತರೆ, ಇನ್ನೊಂದು ಮಾಹಿತಿ ಏನಂತಂದ್ರೆ PPF ಖಾತೆಯ ಬೇಸಿಕ್ ಮೆಚುರಿಟಿ ಅವಧಿ ಏನಿದೆ 15 ವರ್ಷಗಳ ಕಾಲ ಇರುತ್ತೆ. 15 ವರ್ಷದ ಅಂತ್ಯದಲ್ಲಿ ಸಂಪೂರ್ಣ ಹಣವನ್ನ ನೀವು ತಗೋಬಹುದು. ಇಲ್ಲ ಅಂತಂದ್ರೆ ನಾನು ಈ ಒಂದು ಖಾತೆಯನ್ನ ಇನ್ನೂ ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೂ ಕೂಡ ಇನ್ನೂ 5 ವರ್ಷ ನೀವು ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ಈ ಒಂದು ಹಣಕ್ಕೆ ನೀವು ಮತ್ತೆ ಇನ್ನೂ ಜಾಸ್ತಿ ಹಣ ಕಟ್ಟಿ 20 ವರ್ಷಗಳ ಕಾಲ ಬೇಕಾದ್ರೂ ನೀವು ಕಂಟಿನ್ಯೂ ಮಾಡ್ಬೋದಾಗಿರುತ್ತೆ. ಇಲ್ಲ ನನಗೆ 15 ವರ್ಷಗಳ ಕಾಲ ಮಾತ್ರ ಸಾಕು, ನನಗೆ ಮೆಚುರಿಟಿ ಅಮೌಂಟ್ ಏನಿದೆ ಬರಲಿ ಅಂತಂದ್ರೆ 15 ವರ್ಷದ ಅಂತ್ಯದಲ್ಲಿ ನಿಮ್ಮ ಸಂಪೂರ್ಣ ಹಣವನ್ನು ನೀವು ಪಡೆದುಕೊಳ್ಬೋದು. ಈ PPF ಅಕೌಂಟಿಂದ ಹಲವಷ್ಟು ಜನಗಳಿಗೆ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಒಂದು ಸ್ಮಾರ್ಟ್ ಕನ್ನಡಿಗ ಚಾನೆಲ್ನಲ್ಲಿ ನಿಮ್ಮೆಲ್ಲರ ಒಳಿತಿಗಾಗಿ ಯಾವ ಒಂದು ವಿಷಯಗಳನ್ನು ನೀವು ತಿಳ್ಕೊಬೇಕಾಗತ್ತೆ, ನಿಮಗೆ ಇದರ ಒಂದು ಸ್ಕಾಲರ್ಶಿಪ್ಸ್ ಇರ್ಬೋದು ಅಥವಾ ಯಾವುದೋ ಒಂದು ಸ್ಕೀಮ್ಗಳ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಏನಾದರೂ ನಿಮ್ಮ ಮೈಂಡ್ನಲ್ಲಿ ಇಂಥದ್ರ ಬಗ್ಗೆ ಇವರು ಎಕ್ಸ್ಪ್ಲೇನ್ ಮಾಡಲಿ, ಇಂಥ ಒಂದು ಟಾಪಿಕ್ ಬಗ್ಗೆ ಒಂದು ವಿಡಿಯೋ ಮಾಡಲಿ ಚೆನ್ನಾಗಿರುತ್ತೆ ಅಂತ ನಿಮ್ಗೇನಾದರೂ ಅನಿಸಿದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಆ ಒಂದು ಟಾಪಿಕ್ನ ಹಾಕಿದರೆ ನಾನು ಅದ್ರ ಮೇಲೆ ರಿಸರ್ಚ್ ಮಾಡಿ ಕಂಪ್ಲೀಟ್ ಆಗಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರ ಒಳಿತಿಗಾಗಿ ಸ್ಮಾರ್ಟ್ ಕನ್ನಡಿಗ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.